ಮಸೀದಿಯಲ್ಲಿ ಕಲ್ ಸಿಕ್ಕಿದಕ್ಕೆ ಏನಂತೀರಾ? ಮಸೀದಿಯಲ್ಲಿ ಕಲ್ ಗುಡ್ಡೆ ಹಾಕಿದಕ್ಕೆ ಏನಂತೀರಾ? ದೇವಸ್ಥಾನದಲ್ಲಿ ಬಾಂಬ್ ಸಿಕ್ಕಿದ್ದೆ. ಯಾವ ದೇವಸ್ಥಾನದಲ್ಲಿ ಬಾಂಬ್ ಹಾಕಿದ್ದೆ? ಭಾರತದಲ್ಲಿ ಗಲಭೆ ಮಾಡ್ಸಕ್ಕೆ ಮಸೀದಿ ಬಿಡಲ್ಲ, ದೇವಸ್ಥಾನ ಬಿಡಲ್ಲ. ಮಾತಾಡ್ಬಿಡ್ರಿ. ಯಾವ ದೇವಸ್ಥಾನದಲ್ಲಿ ಬಾಂಬ್ ಸಿಕ್ಕಿದೆ ರೀ? ಎಲ್ಲ ತಗೊಂಡ್ ಬರ್ತೀನಿ. ಈ ಕೃತ್ಯಕ್ಕೆ ಒಂದು ಜಾತಿ ಧರ್ಮ ಅಲ್ಲ, ಇದು ಕಂಪನಿ ಕರ್ನಾಟಕ ಶಾಸಕ ಮಾಡಿಸ್ತಾ ಇರೋದು. ಆಗ್ಬೇಕು ಸತ್ಯ ಈಗ ಕಲ್ಲು ಹೊಡೆದಂತಹ ಗುಂಪನ್ನ ನಮ್ ಧರ್ಮದವರು ಅಂತ ಸ್ವೀಕಾರ ಮಾಡ್ತೀರಾ ಅಥವಾ ಒಂದು ಹೊರಗೆ ಹಾಕ್ತೀರಾ? ಅವನು ಹಿಂದೂನು ಅಲ್ಲ, ಮುಸಲ್ಮಾನು ಇಲ್ಲ, ಕಿರಿಕ್ ಮಾಡೋನು ಯಾರು? ನಿಮ್ಮ ಕಿರಿಕ್ ನಿಮ್ಮವರ ಮಸೀದಿ ಒಪ್ಕೊಳ್ಳಿ. ನಿಮ್ಮವರ ಮಸೀದಿಲಿದ್ದವರ. ಓಕೆ, ಲಾಸ್ಟ್ ಕಾಮೆಂಟ್ ರಘು ಅವರೇ, ಪ್ಲೀಸ್ ಲಾಸ್ಟ್ ಕಾಮೆಂಟ್ ಕೊಡಿ ಸರ್. ನೀವು ತಾಳ್ಮೆಯಿಂದ ಕೂತ್ ಬಿಟ್ರಲ್ಲ ಇದರಲ್ಲಿ, ನಾನು ಸುಮ್ಮನೆ. ನೋಡಿ, ನಮ್ಮ ಮೂಲ ಉದ್ದೇಶ ನೋಡಿ, ಕಾಂಗ್ರೆಸ್ನ ಮೂಲ ಉದ್ದೇಶ ಸರ್ವಜನಾಂಗದ ಶಾಂತಿಯ ತೋಟವನ್ನ ಕಟ್ಟುವುದು. ಯಾರು ಕಾನೂನು ಶಾಂತ ಭಂಗ ಮಾಡಿಸಬೇಡಿ. ನೀವು ಶಾಂತ ಭಂಗ ಮುಸಲ್ಮಾನ್ ಮೇಲೆ ಹಾಕ್ಬೇಡಿ. ಮಾಡಿಸೋದು ಮುಸಲ್ಮಾನ್ ಮೇಲೆ ಮುಸಲ್ಮಾನ್ ಮೇಲೆ ಹಾಕಿಲ್ಲ, ನಿಮ್ಮ ಮೇಲೆ ಹಾಕಿಲ್ಲ, ಮುಸಲ್ಮಾನರ ಮೇಲೆ ಎಲ್ಲರ ಮೇಲೆ ಹಾಕಿಲ್ಲ. ಕಿಡಿಗೇಡಿಗಳ ಮೇಲೆ ಓಡೋಗೋದನ್ನ ಏನಂತಾರ್ರಿ ಪಾಷಾ? ಒಕ್ಕಲ್ದ ಓಡೋಗೋದು ಏನಂತಾರೆ? ತಪ್ಪಿಸ್ಕೊಂಡು ಹೋಗೋದನ್ನ ಏನಂತಾರೆ? ನಿಮ್ಮ ಮಾತ್ರ ಸತ್ಯನಾ? ಅಲ್ಲ, ನಿಮ್ಮ ಮಾತ್ರ ಸತ್ಯನಾ? ಕೂತ್ಕೊಂಡು ಉತ್ತರ ಕೊಡಿ. ಸತ್ಯ ಹೇಳಿರೋದು ನಾನು. ಓಡ್ತಾ ಇಲ್ಲ, ಸತ್ಯ ಹೇಳ್ಬಿಟ್ಟು ಹೋಗ್ತಾ ಇರೋದು. ನಾನು ಬೇರೆ ಚಾನಲ್ ಹೋಗ್ತಾ ಇದ್ದೀನಿ. ನಾನು ಸಾದಿಕ್ ಪಾಷಾ ಅವ್ರಿಗೇನೆ ಹೇಳ್ಬೇಕಂತ ಎಲ್ಲಿವರೆಗೆ ರಾಜ್ಯ ಉದ್ಧಾರ ಆಗಲ್ಲ ಅಂತ ಅಂದ್ರೆ ಇದೇ ಮಟ್ಟದಲ್ಲಿ ಜನರು ಹಿಂಗ್ ಬರ್ತಾ ಇರ್ತಾರೆ, ಜನಸಾಮಾನ್ಯರು ಹೆಂಗೆ ಬದುಕ್ತಾ ಇರ್ತಾರೆ, ಎಲ್ಲಿವರೆಗೆ ಉದ್ಧಾರ ಆಗಲ್ಲ ಅಂದ್ರೆ ನಮ್ ಸಾದಿಕ್ ಪಾಷಾ ಅವ್ರಿಗೆ, ನಾನು ಮಂಡ್ಯದವನೇ, ನಾನು ಹೆಂಗ್ ಬೆಳೆದಿದ್ದೀನಿ ಮಂಡ್ಯದಲ್ಲಿ ಯಾವ ರೀತಿ ಇತ್ತು ಅಂತ ಬೇರೆಯವ್ರ ಪಾಠ ಹೇಳ್ಕೊಡೋದೇನು ಬೇಡ ನಮ್ಗಳಿಗೆ. ಅಲ್ಲಿ ಯಾವ ಗುಂಪು ಇಲ್ಲ, ಯಾವ ಮಾಫಿಯಾನು ಇಲ್ಲ, ಏನೂ ಇಲ್ಲ. ಅದೆಲ್ಲ ಮಂಡ್ಯ ಯಾವತ್ತೂ ನೋಡಿಲ್ಲ. ಸಾದಿಕ್ ಪಾಷಾ ಅವ್ರ ಒಂದು ಮಾತು ಹೇಳ್ತೀನಿ, ನಾವು 1.5 ಕೋಟಿ ಇದ್ದೀವಿ, ಇವೆಲ್ಲ ಮನ್ಸಲ್ಲಿ ಬರಬಾರ್ದು. ಯಾಕೆಂದ್ರೆ ನನಗೆ ಈ ಗಲಾಟೆ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಇವತ್ತು ಕಾಂಗ್ರೆಸ್ನ ವಕ್ತಾರರು ಹೇಳ್ತಿದ್ದಾರೆ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಚಲುನಾರಾಯಣ ಸ್ವಾಮಿ ಇರ್ಬೋದು, ಶಾಸಕರು ಉದಯ್ ಅವ್ರು ಇರ್ಬೋದು, DCM ಇರ್ಬೋದು, CM ಇರ್ಬೋದು, ಅವ್ರಿಗೆ ಏನಾದರೂ ಆತ್ಮಸಾಕ್ಷಿ ಮನಸಾಕ್ಷಿ ಅಂತ ಏನಾದರೂ ಇದ್ರೆ ಆ ಜ್ಯೋತಿ ಹೆಣ್ಣು ಮಗಳಿಗೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರಲ್ಲ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅಂತ ಒಪ್ಕೊಬಿಟ್ರೆ ಅವರು ಮಂಡ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಂಡ್ಯದಲ್ಲಿ ಹೇಳ್ತಿದ್ದೀನಿ, ಅವಾಗಿಂದ ಸಮಾಧಾನದಿಂದ ಕೇಳ್ಕೊಂಡಿದ್ದೀನಿ. ನೀವು ಈ ಚಾನಲ್